ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರಿಗೂ ಮುಂಬೈ ಇಂಡಿಯನ್ಸ್ ವರ್ಸಸ್ KKR ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಗೈಸ್, ಈ ಮ್ಯಾಚಲ್ಲಿ KKR ಅವರು ಎಲ್ಲೂ ಮ್ಯಾಚಲ್ಲಿ ಇದರ ಗುರು ಅಂತಾರೆ ಎದುರಿಸಲ್ಲ. ಫುಲ್ ಮುಂಬೈ ಇಂಡಿಯನ್ಸ್ದು ಡಾಮಿನೇಷನ್ ಗುರು. ಫುಲ್ ಖುಷಿ ಆಗಿದ್ದೀನಿ ಇವತ್ತು, ಯಾಕಂದ್ರೆ ನಿಮ್ಗೆ ಗೊತ್ತು ನನ್ನ ಫೇವ್ರೇಟ್ ಟೀಮ್ ಮುಂಬೈ ಇಂಡಿಯನ್ಸ್ ಅಂತ. ಅದರಿಂದ 100% ಹ್ಯಾಪಿ ಆಗಿದ್ದೀನಿ ಗುರು ಇವತ್ತು. ಏನು ಗುರು, ಎಲ್ಲೂ ಗೇಮಲ್ಲೇ ಇದ್ದಾರೆ ಅಂತ ಅನ್ನಿಸ್ತಿಲ್ಲ. ಲೆಕ್ಕದಲ್ಲಿ KKR ಅವರು 99ಗೆ ಆಲ್ಔಟ್ ಆಗಬೇಕಿತ್ತು. ಅವಾಗ ನಮ್ಮ ಅಶ್ವಿನಿ ಕುಮಾರ್ ಅವರು ಒಂದು ಕ್ಯಾಚ್ನ ಬಿಡ್ತಾರೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಗುರು, ಸ್ಟಾರ್ಟಿಂಗು ಇವತ್ತು ಮುಂಬೈ ಇಂಡಿಯನ್ಸ್ ಅವರು ಟಾಸ್ ಗೆದ್ದು ಬೌಲಿಂಗ್ನ ತಗೋತಾರೆ. ಸ್ಟಾರ್ಟಿಂಗ್ಗೆ ಗುರು ಟ್ರೆಂಟ್ ಬೋಲ್ಟ್ ಫುಟ್ಬಾಲ್ ಮ್ಯಾಚ್ ಶುರು ಮಾಡ್ಕೊಬಿಡ್ತಾರೆ ಗುರು. ಒಂದು ರನ್ನಿಗೆ ಒಂದು ವಿಕೆಟ್ ತೆಗಿತಾರೆ. ಸುನಿಲ್ ನರೈನ್ ಅವರು ಕ್ಲೀನಾಗಿ ಬೋಲ್ಡ್ ಆಗಿಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಓವರಲ್ಲಿ ಕ್ವಿಂಟನ್ ಡಿಕಾಕ್ ಅವ್ರ ಕ್ಯಾಚ್ನ ಅಶ್ವಿನಿ ಕುಮಾರ್ ಅವ್ರು ಹಿಡಿತಾರೆ. ಸಖತ್ತಾಗಿ ಹಿಡಿತಾರೆ ಗುರು. ಆಮೇಲೆ ಅವ್ರು 2 ಕ್ಯಾಚ್ನ ಡ್ರಾಪ್ ಮಾಡ್ತಾರೆ. ಆಮೇಲೆ ಗುರು ನಮ್ಮ ಅಜಿಂಕ್ಯ ರಹಾನೆ ಅವರು ಅಶ್ವಿನಿ ಕುಮಾರ್ ಅವರ ಫಸ್ಟ್ ಓವರಲ್ಲಿ ಔಟ್ ಆಗ್ತಾರೆ. ನೋಡಿ ಗುರು, ಅದೊಂಥರ ಡ್ರೀಮ್ ಡೆಬ್ಯೂಟ್. ಅದೇ ಓವರಲ್ಲಿ ಇನ್ನೊಂದು ವಿಕೆಟ್ ಸಹ ಬೀಳಬೇಕಾಗಿರುತ್ತೆ ನಮ್ಮ ವೆಂಕಟೇಶ್ ಅಯ್ಯರ್ ಅವ್ರದ್ದು. ಬಟ್ ಆ ಕ್ಯಾಚ್ನ ಮಿಚೆಲ್ ಸ್ಯಾಂಟ್ನರ್ ಅವರು ಮಿಸ್ ಮಾಡ್ತಾರೆ ಗುರು. ಹಿಡ್ದಿದ್ರೆ ಗುರು ಎಂಥ ಡ್ರೀಮ್ ಡೆಬ್ಯೂಟ್. ಅವರೇ ಹೇಳ್ಕೊಂಡಿದ್ದಾರೆ, ನಾನು ಮಧ್ಯಾಹ್ನ ಬರೀ ಬಾಳೆಹಣ್ಣು ತಿಂದಿದೆ, ನೇನೋ ತಿಂದಿರಲಿಲ್ಲ, ಒಂಥರ ನರ್ವಸ್ನೆಸ್ ಇತ್ತು, ಪ್ರೆಷರ್ ಇತ್ತು. ಅದರಿಂದ ಗುರು ಹೊಟ್ಟೆಗೇನೋ ಕರೆಕ್ಟಾಗಿ ತಿಂದಿರಲಿಲ್ವಲ್ಲ, ಅದರಿಂದ KKR ಬ್ಯಾಟಿಂಗ್ ಲೈನ್ ಅಪ್ನೇ ತಿನ್ಕೊಬಿಟ್ಟಿದ್ದಾರೆ ಗುರು. ಆಮೇಲೆ ಗುರು ಇದು ಅಂಕ್ರೀಶ್ ರಘುವಂಶಿ ಅವ್ರು ಒಂಚೂರು ಚೆನ್ನಾಗಿ ಆಡ್ತಾರೆ ಗುರು. ಬಿಟ್ರಿ ಯಾರಿಂದನೂ ಕಾಂಟ್ರಿಬ್ಯೂಷನ್ ಅಷ್ಟೇ ಬರಲ್ಲ. ಇವತ್ತು ಇಂಪ್ಯಾಕ್ಟ್ ಸಬ್ಬಾಗಿ ನಮ್ಮ ಮನೀಶ್ ಪಾಂಡೆ ಅವ್ರು ಕರೆಸ್ಬೇಕಾಗಿ ಬರುತ್ತೆ. ವೈಭವ್ ಅವ್ರನ್ನ ಕರೆಸ್ತಿದ್ರು, ಏನಾರು ಚೆನ್ನಾಗಿ ಆಗಿದ್ದಿದ್ರೆ. ಚೆನ್ನಾಗಿ ಆಗಲಿಲ್ಲ. ಮನೀಶ್ ಪಾಂಡೆ ಅವ್ರು ಏನಾರು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿರೋ ಈ ಮ್ಯಾಚಲ್ಲಿ ಒಂದು 50 ರನ್ ನೆಕ್ಸ್ಟ್ ಮ್ಯಾಚಲ್ಲಿ ಆಡಿಸ್ತಿದ್ರೆ ನಾವು ಟೀಮಲ್ಲಿ ಆಡ್ಸಲ್ಲ ಅನ್ಕೋತೀನಿ ಗುರು. 19 ರನ್ ಹೊಡೆದಿದ್ದಾರೆ ಗುರು 14 ಬಾಲ್ಗೆ. ಇವ್ರು 4 ಎಲ್ಲ ಚೆನ್ನಾಗಿ ಹೊಡಿತಾರೆ. ಬಟ್ ನೆಕ್ಸ್ಟ್ ಆಗ್ತಾರಲ್ಲ ಗುರು ಅಶ್ವಿನಿ ಕುಮಾರ್ ಅವರು, ಅದು ಬೊಂಬಾಟ್ ಬಾಲು, ಅದಕ್ಕೆ ಔಟ್ ಆಗ್ಬಿಡ್ತಾರೆ ಗುರು. ಇವತ್ತು ಆಂಡ್ರೆ ರಸೆಲ್ ಅವರು ಅಷ್ಟೇ ಏನೋ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಅವ್ರ ಕೈಲಿ ಒಂದು 4 ಹೊಡಿತಾರೆ, ಅವರು ಬೋಲ್ಡ್ ಆಗಿಬಿಡ್ತಾರೆ. ನಮ್ಮ ಅಶ್ವಿನಿ ಕುಮಾರ್ ಅವ್ರ ಬೌಲಿಂಗಲ್ಲಿ ಇವತ್ತು ಯಾರು ಲೆಕ್ಕದಲ್ಲಿ ಕಾಂಟ್ರಿಬ್ಯೂಟ್ ಮಾಡಲ್ಲ ಗುರು. ನಮ್ಮ KKR ಕಡೆ ಇನ್ನು ರಿಂಕು ಸಿಂಗ್ ಅವರು ಒಂದು 22 ರನ್ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಅವರು ಮಿಚೆಲ್ ಸ್ಯಾಂಟ್ನರ್ ಅವ್ರ ಬೌಲಿಂಗಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಇನ್ನು ಗುರು ನಮ್ಮ ಹರ್ಷಿತ್ ರಾಣಾ ವಿಕೆಟ್ನ ವಿಘ್ನೇಶ್ ಪುತ್ತೂರ್ ಅವ್ರು ತೆಗಿತಾರೆ. ಮುಂಬೈ ಇಂಡಿಯನ್ಸ್ ಫಸ್ಟ್ ಮ್ಯಾಚಲ್ಲಿ ಸಗದಾಗಿ ಪರ್ಫಾರ್ಮ್ ಮಾಡಿರಲ್ಲ ಗುರು. ಸ್ಪಿನ್ನರು ಅವರು ನಮ್ಮಂದಿರ ಕೈ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಗುರು. ಇವತ್ತು ಮುಂಬೈ ಇಂಡಿಯನ್ಸ್ ಕಡೆ ಯಾರ್ಯಾರು ಬೌಲಿಂಗ್ ಮಾಡಿದ್ದಾರೋ ಎಲ್ಲರಿಗೂ ವಿಕೆಟ್ ಸಿಕ್ಕಿದೆ ಗುರು. ಟ್ರೆಂಟ್ ಬೋಲ್ಟ್ ಅವ್ರಿಗೆ ವಿಕೆಟ್ ಸಿಕ್ಕಿದೆ, 1 ವಿಕೆಟ್. ದೀಪಕ್ ಚಾರ್ ಅವ್ರಿಗೆ 2, ನಮ್ಮ ಅಶ್ವಿನಿ ಕುಮಾರ್ ಅವ್ರಿಗೆ 4. ಒಂಥರ ಡ್ರೀಮ್ ಡೆಬ್ಯೂಟ್ ಗುರು. ಹಾರ್ದಿಕ್ ಪಾಂಡ್ಯಂಗೊಂದು, ವಿಘ್ನೇಶ್ ಪುತ್ತೂರ್ಗೊಂದು, ಮಿಚೆಲ್ ಸ್ಯಾಂಟ್ನರ್ಗೊಂದು, ಯಾರ್ಯಾರು ಬೌಲಿಂಗ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ವಿಕೆಟ್ ಸಿಕ್ಕಿದೆ ಗೈಸ್. ಇವಾಗ ಮುಂಬೈ ಇಂಡಿಯನ್ಸ್ ಚೇಸ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಗೊತ್ತಿರಂಗೆ ಓಪನಿಂಗ್ ಆಗಿ ರೋಹಿತ್ ಶರ್ಮಾ ಮತ್ತು ರೈಲ್ ರಿಕಲ್ಟನ್ ಅವ್ರು ಬರ್ತಾರೆ. ಆಮೇಲೆ ಫಸ್ಟ್ ಓವರ್ ಸ್ಪೆನ್ಸರ್ ಜಾನ್ಸನ್ ಅವ್ರು ಹೆವಿ ಸಕ್ಕತ್ತಾಗಿ ಮಾಡ್ತಾರೆ ಗುರು. ಕ್ರೇಜಿ ಬೌಲಿಂಗ್ ಅಂತಲೇ ಹೇಳ್ಬೋದು. ಒಳ್ಳೆ ಲೈನು ಲೆಂತ್, ಒಳ್ಳೆ ಪಿಚ್ಚು ಹೊಡಿತಾ ಇರ್ತಾರೆ, ಒಳ್ಳೆ ಸ್ವಿಂಗ್ ಮತ್ತು ಸೀಮ್ ಕಾಣ್ತಾ ಇರುತ್ತೆ. ಬಟ್ ಆಮೇಲೆ ನೆಕ್ಸ್ಟ್ ಹರ್ಷಿತ್ ರಾಣಾ ಅವ್ರು ಸಹ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಬಟ್ ನೋ ಬಾಲ್ ಹಾಕಿ ಫುಲ್ ಟಾಸ್ನ ರೋಹಿತ್ ಶರ್ಮಾ ಅವ್ರ ಕೈಲಿ 6 ಹೊಡಿಸ್ಕೊತಾರೆ. ಅದೊಂದು ಮಾಡದೆ ಹೋಗಿದ್ರೆ ಅವರು ಇನ್ನೊಂಚೂರು ಗೇಮಲ್ಲಿ ಇರ್ತಿದ್ರು ಅಂತ ನಾನು ಹೇಳ್ತಾ ಇಲ್ಲ. ರೋಹಿತ್ ಶರ್ಮಾ ಅವ್ರು ಇನ್ನೊಂಚೂರು ಕಮ್ಮಿ ರನ್ಗೆ ಔಟ್ ಆಗ್ತಿದ್ರು. ಆದ್ರೂ ಅವರು 13 ರನ್ಗೆ ಔಟ್ ಆಗಿದ್ದಾರೆ ಗುರು. 12 ಬಾಲ್ ಆಡಿದ್ದಾರೆ, 1 6 ಹೊಡೆದಿದ್ದಾರೆ. ಅದು ನೋ ಬಾಲ್ ಇಂದು ಫೇಡ್ ಬಾಲ್. ಬಟ್ ಅವೆಲ್ಲ ಮ್ಯಾಟರ್ ಆಗಲ್ಲ ಗುರು, ಹೊಡೆದಿದ್ದಾರೆ. ಇನ್ನು ನಮ್ಮ ರೈಲಿ ರಿಕಲ್ಟನ್ ಮತ್ತು ವಿಲ್ ಜಾಕ್ಸ್ ಅವ್ರು ಆಡ್ತಿರ್ತಾರೆ. ವಿಲ್ ಜಾಕ್ಸ್ ಅವ್ರು ಸ್ಟಾರ್ಟಿಂಗ್ಗೆ ಔಟ್ ಆಗಬೇಕಿತ್ತು ಸುನಿಲ್ ನರೈನ್ ಅವ್ರ ಬೌಲಿಂಗಲ್ಲಿ. ಅರೆ ಅದು ಅಂಪೈರ್ಸ್ ಔಟ್ ಕೊಡಲ್ಲ, ಅಂಪೈರ್ಸ್ ಕಾಲ್ ಆಗತ್ತೆ, ಅದರಿಂದ ಅವರು ಉಳ್ಕೋತಾರೆ ಗುರು. ಆಮೇಲೆ ಇಬ್ಬರು ನಮ್ಮ ರೋಹಿತ್ ಶರ್ಮಾ ಮತ್ತು ವಿಲ್ ಜಾಕ್ಸ್ ಅವರು ಏಡ್ನ ನಮ್ಮ ಆಂಡ್ರೆ ರಸೆಲ್ ಅವರೇ ತೆಗಿತಾರೆ. ರೋಹಿತ್ ಶರ್ಮಾ ಅವ್ರಿಗೆ ಬ್ಯಾಟಿಂದ ವೈಡ್ ಆಗಿರ್ತಾರೆ ಗುರು. ಮಿಡ್ ಆಫ್ನ ಕ್ಲಿಯರ್ ಮಾಡೋಕೆ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಹರ್ಷಿತ್ ರಾಣಾ ಅವ್ರ ಕೈಗೆ. ಆಮೇಲೆ ನಮ್ಮ ವಿಲ್ ಜಾಕ್ಸ್ ಅವರು ಸುಮ್ಮನೆ ಆರಾಮ್ಸಾಗಿ ಟಚ್ ಆಡೋಕೆ ಹೋಗ್ತಾರೆ. ಅದನ್ನ ಗುರು ಅಜಿಂಕ್ಯ ರಹಾನೆ ಅವರು ಜಿಂಕೆ ಥರ ಕ್ಯಾಚ್ನ ಹಿಡಿತಾರೆ. ಇನ್ನು ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಗೊತ್ತಲ್ಲ ಅವರು ಬಂದ ಮೇಲೆ ಫೈನ್ ಲೆಗ್ ಕಡೆ 1-2 ಶಾಟ್ ಎದಾಕ್ತಾರೆ. ಮ್ಯಾಚ್ನ ಆರಾಮ್ಸಾಗಿ ಮುಗಿಸ್ತಾರೆ ಗುರು. ಆರಾಮ್ಸಾಗಿ ಗೆದ್ರುಗೋರು ಈ ಮ್ಯಾಚ್ನ ಮುಂಬೈ ಇಂಡಿಯನ್ಸ್ ಅವರು. ಆಂಡ್ರೆ ರಸೆಲ್ ಅವ್ರು ಒಬ್ಬರೇ ವಿಕೆಟ್ ತೆಗೆದಿರೋದು. ಮತ್ತು ನಮ್ಮ ರೈಲಿ ರಿಕಲ್ಟನ್ ಅವರು 62 ರನ್ ಹೊಡೆದಿದ್ದಾರೆ, ಹಾಫ್ ಸೆಂಚುರಿ ಅವ್ರು ಮಾಡ್ಕೋತಾರೆ. ನನಗೆ ಸುನಿಲ್ ನರೈನ್ ಅವ್ರಿಗೆ 6 ಹೊಡೆದಿದ್ದು ನೋಡಿ ಒಂಥರ ಸಖತ್ ಖುಷಿ ಆಯಿತು ಗುರು. 3 6 ಏನೋ ಹೊಡೆದ್ರು ಅನ್ಸುತ್ತೆ. ಇವರು 62 ರನ್ನಲ್ಲಿ 5 6 ಮತ್ತು 4 4 ಎಲ್ಲ ಹೊಡ್ತಿದ್ದಾರೆ. 151 ಸ್ಟ್ರೈಕ್ ರೇಟ್ ಇದೆ. ಬೇಲ್ಚಾನ್ ಗುರು ಈ ಒಂದು ಮ್ಯಾಚ್ಗೆ 117 ಟಾರ್ಗೆಟ್ಗೆ 150 ಸ್ಟ್ರೈಕ್ ರೇಟ್ ಅಂದರೆ ಕ್ರೇಜಿ ಆಯಿತು. 100 ಸ್ಟ್ರೈಕ್ ರೇಟಲ್ಲಿ ಆಡಿದ್ರು ಎಲ್ಲರೂ ಗೆಲ್ಬೋದು ಈ ಮ್ಯಾಚ್ನ ಗೈಸ್. ಇನ್ನು ನಮ್ಮ ವರುಣ್ ಚಕ್ರವರ್ತಿ ಅವರು 3 ಓವರ್ಗೆ 12 ರನ್ ಹೊಡಿಸ್ಕೊಂಡಿದ್ದಾರೆ ಗುರು. 4 ಎಕಾನಮಿ ಇದೆ. ಇನ್ನು ಎಲ್ಲರದು ಅಬೋವ್ 6 ಇದೆ ಗುರು. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ. ಮುಂಬೈ ಇಂಡಿಯನ್ಸ್ ಕಂಬ್ಯಾಕ್ ಬಗ್ಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.